ಐಟಿ ಹಬ್ ಮಾನ್ಯತಾ ಟೆಕ್ ಪಾರ್ಕ್ ಮಳೆಗೆ ಮುಳುಗಡೆಯಾಗಿದೆ. ಇನ್ನು ಈ ಐಟಿ ಹಬ್ ಮಾನ್ಯತಾ ಟೆಕ್ ಪಾರ್ಕ್ ಏನಿದೆ ಅಲ್ಲಿ ಮಳೆ ಬಂದ್ರೆ ಸಾಕು, ಒಂದು ಸಣ್ಣ ಮಳೆ ಆದ್ರೂ ಕೂಡ ಆ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗುತ್ತೆ. ಸರ್ಕಾರಕ್ಕೆ ಭಾರೀ ಮುಜುಗರವನ್ನ ತಂದಿರುವ ಘಟನೆ ಇದು. ಇಂದು ಮಾನ್ಯತಾ ಟೆಕ್ ಪಾರ್ಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಮಳೆ ನೀರು ನಿಂತು ಸಮಸ್ಯೆ ಆಗ್ತಿರುವ ಮಾನ್ಯತಾ ಟೆಕ್ ಪಾರ್ಕ್ ಮ್ಯಾನ್ಪಾ ಪ್ರದೇಶದ ಸುತ್ತಮುತ್ತ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಮಳೆಗೆ ಅವಾಂತರ ಆಗ್ತಿರುವ ಸ್ಥಳಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಸಮಸ್ಯೆ ಪರಿಹಾರದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ, ನಿಜಕ್ಕೂ ಕೂಡ ಇದು ವಾಟರ್ ಬೆಂಗಳೂರು ಅಥಾರಿಟಿ ಅಂತ ಹೆಸರಿಡಬೇಕು ಅಂತ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಕೂಡ ಒಂದು ಸಣ್ಣ ಮಳೆ ಆದ್ರೆ ಸಾಕು, ಎಲ್ಲವೂ ಕೂಡ ಮುಳುಗಡೆ ಆಗುತ್ತೆ. ಮೊನ್ನೆ ನೀವು ಕೂಡ ಗಮನಿಸಿದ್ರಿ, ಒಂದು ಸಣ್ಣ ಮಳೆ ಆಗಿದ್ದಕ್ಕೆ ಅರ್ಧ ಬೆಂಗಳೂರು ಮುಳುಗಡೆ ಆಗಿತ್ತು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಏನಿದ್ದಾರೆ, ಏನು ಎಲ್ಲೆಲ್ಲಿ ಅವಾಂತರ ಆಗ್ತಾ ಇದೆ ಆ ಸ್ಥಳಗಳನ್ನ ಪರಿಶೀಲಿಸುವ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾರೆ. ಇದಾದ ನಂತರ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಂಡು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್. ಇಲ್ಲಿಂದನೇ ಪ್ರಾರಂಭ ಆಗೋದು, ಇಲ್ಲಿಂದನೇ ಹೋಗಿ ಎಲ್ಲ ಕಡೆನೂ ಆಗ್ತಾ ಇದೆ. ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ತಂದ್ಬಿಟ್ಟು ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಆಪರೇಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲ ಒಡೆದು ಬಿಸಾಕಿ ನೀರು ಫ್ಲೋ ಆಗಬೇಕು. ನಮ್ಗೆ ಯಾರ ಆಸ್ತಿನೂ ಹಾಳು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ನೀರು ಹೋಗಲೇಬೇಕು. ನೀರನ್ನ ನಾವು ನಿಲ್ಸೋಕ್ಕಾಗಲ್ಲ, ಯಾರದೇ ಪ್ರಾಪರ್ಟಿ ಆಗಿರಲಿ. ಸೊ ನಮ್ಮ ಆಫೀಸರ್ಸ್ಗೆ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಬಿಲ್ಡಿಂಗ್ಗಳನ್ನೇನು ಹೊಡೆದಾಕಕ್ಕೆ ನಮ್ಗೆ ಸದ್ಯಕ್ಕೆ ಇಷ್ಟ ಇಲ್ಲ. ಬಟ್ ನೀರಂತೂ ಹೋಗ್ಬೇಕಲ್ಲ, ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡಲೇಬೇಕು. ಸೊ ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ. ಇನ್ನೊಂದು 2-3 ಪಾಯಿಂಟ್ ಇದೆ. ಆ ಪಾಯಿಂಟ್ನ ನಾನು ನೋಡ್ತೀನಿ. ನೋಡ್ಬಿಟ್ಟು ಈಗ ಅದನ್ನು ಕೆಲಸ ನಾವು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಶುರು ಆಯಿತು ಅಂದರೆ ಕೊನೆಯವರೆಗೂ ಲಾಸ್ಟ್ವರೆಗೂ ತೆಗೆದುಕೊಂಡು ಹೋಗ್ಬೋದು. ಇಲ್ಲೇ ನಿಲ್ಲಿಸಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಎಲ್ಲರಿಗೂ ಅವ್ರದ್ದೇನಾಗಿತ್ತು ಅವ್ರು ಕಾಂಪನ್ಸೇಷನ್ ಕೊಡ್ತೀವಿ. ನಾನೇ ನೇರವಾಗಿ ಎಲ್ಲರಿಗೂ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ. ಅವರೆಲ್ಲ ಇವತ್ತು ಅಟೆಂಡ್ ಆಗಿದ್ದಾರೆ. ಅವ್ರ ಅಭಿಪ್ರಾಯ ಎಲ್ಲ ತಿಳಿಸ್ತಾ ಇದ್ದಾರೆ. ನಿಮ್ಮ ಎದುರುಗಡೆನೂ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅವ್ರಿಗೂ ಅನ್ಯಾಯ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಬಟ್ ನೀರು ಮಾತ್ರ ಹೋಗಲೇಬೇಕು. ಆ ತೀರ್ಮಾನ ಮಾಡಿದ್ದೀವಿ.